ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯುಲಾಜಿಕ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಮೊರಾರ್ಜಿ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಕ್ವೆಶನ್ಸ್. ಸೊ ಇದರಲ್ಲಿ ಮೊರಾರ್ಜಿ ಎಕ್ಸಾಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಇರ್ತವೆ ಅಂತ ನೋಡೋದಾದರೆ ಕನ್ನಡ ಭಾಷೆ, ಆಂಗ್ಲ ಭಾಷೆ ವಿಷಯ, ಗಣಿತ, ವಿಜ್ಞಾನ ಅಂದರೆ ಪರಿಸರ ಅಧ್ಯಯನ ಬರುತ್ತೆ, ಮತ್ತು ಸಾಮಾನ್ಯ ಜ್ಞಾನ ಅದು. ಸೊ ಇಲ್ಲಿ ಒಟ್ಟು ಪ್ರಶ್ನೆಗಳು ಪ್ರತಿಯೊಂದು ವಿಷಯದ ಮೇಲೆ 20 ಪ್ರಶ್ನೆ, 20 ಅಂಕಗಳು, ಅಂದರೆ ಒಂದು ಪ್ರಶ್ನೆಗೆ 1 ಅಂಕ. ಒಟ್ಟಾರೆ ಸಮಯ ನೋಡೋದಾದರೆ 2 ಗಂಟೆ, ಅಂದರೆ 2 ತಾಸು ಟೈಮ್ ಇರುತ್ತೆ. ನಾವು ಡಿವೈಡ್ ಮಾಡಿ ನೋಡಿದಾಗ ಒಂದು ವಿಷಯಕ್ಕೆ 24 ನಿಮಿಷ ಅನ್ನೋದು ಬರುತ್ತೆ. ಇವತ್ತು ಮೊದಲನೇದಾಗಿ ನಾನು ಕನ್ನಡ ವಿಷಯದ ಮೇಲೆ ಏನೇನಿರುತ್ತೆ ಅಂತ ನೋಡಿದಾಗ ಗದ್ಯ ಭಾಗನೆಲ್ಲ ಕರೆಕ್ಟಾಗಿ ಓದ್ಕೊಳ್ರಿ. ಹಾಗೆ ಪದ್ಯ ಭಾಗದ ಮೇಲೆ ಅದ್ರ ಮೇಲೆ ಇರುವಂಥ ಒಂದೊಂದು ಮಾರ್ಕ್ಸಿನ ಕ್ವೆಶನ್ಸ್ ಆಗಿರ್ಬೋದು, ಇವೆಲ್ಲ ಬರುತ್ತೆ. ಹಾಗೆ ವ್ಯಾಕರಣವನ್ನು ನೋಡೋದಾದರೆ ಇವಿಷ್ಟು ವ್ಯಾಕರಣಗಳು ಆ ಒಂದು ಪ್ರಶ್ನೆ ಪತ್ರಿಕೆ ಒಳಗೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ಒಂದೊಂದೇ ಪ್ರಶ್ನೆನ ನೋಡ್ಕೊಂಡು ತಗೊಂಡ ಒಂದೊಂದು ಇದ್ರ ಮೇಲೆ. ಈಗ ಮೊದಲನೇ ಪ್ರಶ್ನೆ ನೋಡಿ, ಒಂದನೇ ಪಾಠ ಯಾವುದು ಅಂದರೆ ಒಟ್ಟಿಗೆ ಬಾಳುವ ಆನಂದ. ಇದರಲ್ಲಿ ಮೊದಲನೇ ಪ್ರಶ್ನೆ, ಗುಂಡನೆಯ ಕಲ್ಲು ಎಲ್ಲಿತ್ತು? ಗುಂಡನೆಯ ಕಲ್ಲು ಮರದ ಕೆಳಗೆ ಇತ್ತು. ಉತ್ತರ. ಎರಡನೇ ಪ್ರಶ್ನೆ, ಬೇವಿನ ಮರವನ್ನು ಜನ ಏನೆಂದು ಕರೆಯುವರು? ಉತ್ತರ, ಏನೆಂದು ಕರೀತಾರೆ? ಅಮ್ಮನ ಮರ ಅಂತ ಕರೀತಾರೆ. ಇಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ 4 ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಈ ಥರ ಪೂರ್ತಿ ಒಂದು ವಾಕ್ಯದಲ್ಲಿ ಬರೆಯೋಂಗಿರಲ್ಲ, 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದ್ರ ಥರನೇ ನೀವು ಬರಿಬೇಕಾಗತ್ತೆ, ಟಿಕ್ ಹಾಕಬೇಕು. ಕಲ್ಲು ಕೋಪದಿಂದ ಏನು ಮಾಡಿತು? ಏನು ಮಾಡುತ್ತೆ? ಕಲ್ಲು ಕೋಪದಿಂದ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತ್ಕೊಳ್ಳುತ್ತೆ. ಮರ ಕಡೆಯುವವರು ಏನೆಂದು ಹೇಳಿ ಹೊರಟು ಹೋದರು. ಏನು ಹೇಳ್ತಾರೆ ಅಂದರೆ, ಇದು ಅಮ್ಮನ ಮರ, ಕಡೆಯುವುದು ಬೇಡ ಅಂತ ಹೇಳಿ ಹೊರಟೋಗ್ತಾರೆ. ಕಲ್ಲು ಒಡೆಯುವರು ಏನೆಂದು ಹೇಳಿ ಹೊರಟು ಹೋದರು? ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಅಂತ ಹೇಳಿ ಹೊರಟೋಗ್ತಾರೆ. ಇನ್ನು ಬಿಟ್ಟ ಸ್ಥಳ ನೋಡೋದಾದರೆ, ಬೇವಿನ ಮರವನ್ನು ಜನ ಏನಂತ ಕರೀತಾರೆ? ಡ್ಯಾಶ್ ಅಂತ ಕೊಟ್ಟಿದ್ರಲ್ಲಿ ನೀವು ಅಮ್ಮನ ಮರ. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡ್ತಾರೆ ಅಂತ ಹೇಳ್ಕೊತಾರೆ. ಇದು ಅಮ್ಮನ ಮರ, ಏನು ಮಾಡಬಾರ್ದು? ಕಡೆಯುವುದು ಬೇಡ ಎಂದು ಹೊರಟು ಹೋದರು. 4ನೇ ಪ್ರಶ್ನೆ, ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು. 5ನೇ ಪ್ರಶ್ನೆ, ಎಲ್ಲರೂ ಡ್ಯಾಶ್ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು. ಅಂದರೆ ಇಲ್ಲಿ ಎಲ್ಲರೂ ಒಟ್ಟಿಗೆ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಇನ್ನು ಮುಂದಿನ ಸ್ಲೈಡಿಗೆ ಹೋಗೋಣ. ಸೊ ಇಲ್ಲಿ ಏನಾಗಿದ್ದಾವೆ, ಒಂದಿಷ್ಟು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥದ್ದಿದ್ದಾವೆ. ಮೊದಲನೇ ಪ್ರಶ್ನೆ, ರೈತನೊಬ್ಬ ಹೊಲದಲ್ಲಿ ಆಲದ ಮರವನ್ನು ಬೆಳೆಸಿದ್ದ. ಈ ವಾಕ್ಯದಲ್ಲಿರುವ ಅನುನಾಸಿಕ ಅಕ್ಷರ ಇದಾಗಿದೆ. ಆಪ್ಷನ್ ಎ ತ, ಆಪ್ಷನ್ ಬಿ ಲ, ಆಪ್ಷನ್ ಸಿ ಆ, ಆಪ್ಷನ್ ಡಿ ಮ. ಇದಕ್ಕಿಂತ ಮುಂಚೆ ಅನುನಾಸಿಕ ಅಕ್ಷರಗಳು ಅಂದರೆ ಏನಂತ ತಿಳ್ಕೋಬೇಕು. ಅನುನಾಸಿಕ ಅಕ್ಷರಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳಿಗೆ ಅನುನಾಸಿಕ ಅಕ್ಷರಗಳು ಅಂತ ಕರೀತಾರೆ. ಹಾಗಂದ್ರೆ ಯಾವುವು ಅನುನಾಸಿಕ ಅಕ್ಷರಗಳು ಅಂತಂದರೆ ङ, ಯ, ಣ, ನ, ಮ. ಇವೆಲ್ಲ ಏನಾಗ್ತವೆ? ಅನುನಾಸಿಕ ಅಕ್ಷರಗಳು. ಮೂಗಿನ ಸಹಾಯದಿಂದ ನಾವು ಈ ಕ, ಕ, ಗ, ಗ, ङ ಲಾಸ್ಟಿನ ಏನಿದಾವಲ್ಲ ಆ ಥರದ್ದು. ಈ ಕೊಟ್ಟಿರುವಂಥ 4 ಆಪ್ಷನ್ಸ್ಗಳಲ್ಲಿ ಯಾವ್ದು ಆನ್ಸರ್? ಆಪ್ಷನ್ ಡಿ ಮ ಆಗಿರುತ್ತೆ. ನೆಕ್ಸ್ಟು 2ನೇ ಪ್ರಶ್ನೆಗೆ ಹೋಗೋಣ. ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳಿಗೆ ನಾವೇನಂತ ಕರಿತೀವಿ? ಈಗ ಹೇಳಿದ್ನಲ್ಲ, ಅನುನಾಸಿಕ ಅಂತ ಹೇಳಿ. ಸೊ ಆಪ್ಷನ್ ಬಿ ಅನುನಾಸಿಕ. ಹಾಗಂದರೆ ಸ್ವರಾಕ್ಷರ, ಅಲ್ಪಪ್ರಾಣ, ಅವರ್ಗೀಯ ಅಂದರೆ ಏನು? ಇದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 3ನೇ ಪ್ರಶ್ನೆ, ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು. ಈ ವಾಕ್ಯದಲ್ಲಿರುವ ಕಂಟಕ ಪದದ ಪದದ ಅರ್ಥನಂತನಾದರೂ ಕೇಳ್ಬೋದು, ಅಥವಾ ಸಮಾನಾರ್ಥಕ ಪದ ಅಂತನಾದರೂ ಅವ್ರು ಕೇಳಬಹುದು. ಇಲ್ಲಿ ಏನಾಗುತ್ತೆ ಆನ್ಸರ್? ಕೇಡು. ಕಂಟಕದಿಂದ ಪಾರಾದವು ಅಂತಂದರೆ ಕೇಡು, ಏನೋ ಒಂದು ಕೆಟ್ಟದಿಂದ ಪಾರಾದವು ಅಂತ ಅರ್ಥ. 4ನೇ ಪ್ರಶ್ನೆ, ಕಲ್ಲು ಕೋಪದಿಂದ ಡ್ಯಾಶ್. ಈಗ ಅಲ್ಲೇ ಮೇಲೆ ಒಂದು ಪ್ರಶ್ನೆ ಬಂದಿತ್ತಲ್ಲ, ಅದನ್ನು ಈ ರೀತಿನೂ ಕೇಳ್ತಾರೆ, ಹೌದಲ್ವಾ? ಏನು ಮಾಡ್ತು? ಕಲ್ಲು ಕೋಪದಿಂದ ಏನು ಮಾಡ್ತು? ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ಅಂತ ಓದಿದ್ವಲ್ವಾ? ಇಲ್ಲಿ
ಇಲ್ಲಿ ಏನು ಮಾಡ್ತು ಅಂತ ಇಲ್ಲಿ ಪ್ರಶ್ನೆ ಇತ್ತಲ್ವ, ಸೊ ಅದನ್ನು ಈ ರೀತಿ ಕೇಳ್ತಾರೆ. ಸೊ ಇಲ್ಲಿ ಆಪ್ಷನ್ ಎ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. 5ನೇ ಪ್ರಶ್ನೆ, ಹಿಕ್ಕೆ ಈ ಪದದ ಅರ್ಥ. ಹಿಕ್ಕೆ ಏನಿದು, ಇದ್ರ ಪದದ ಅರ್ಥ ಅಂದರೆ ಮಲ, ಏನು ವಿಸರ್ಜನೆ ಆಗುತ್ತಲ್ಲ ಅದು ಮಲ ಅಂತ ಕರೀತಾರೆ. ಸೊ ಹಿಕ್ಕೆ ಪದದ ಅರ್ಥ ಮಲ. ಇದಿಷ್ಟು ಮೊದಲನೇ ಪಾಠ ಒಟ್ಟಿಗೆ ಬಾಳುವ ಆನಂದ ಈ ಒಂದು ಪಾಠದಿಂದ ನೋಡಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂಥ ಒಂದಿಷ್ಟು ಪ್ರಶ್ನೆಗಳನ್ನು ತೊಗೊಂಡು ಬರ್ತೀನಿ. ಹಾಗೆ ಮೊರಾರ್ಜಿ ಎಕ್ಸಾಮ್ಗೆ ಬಂದಂಥ ಒಂದು 2019ರಿಂದ 2025ರವರೆಗಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಪ್ರತಿದಿನ ಅಪ್ಡೇಟಾಗಿ ನೋಡ್ತಾ ಇರಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.